ತೊಟ್ಲು ತೂಗ್ತಾ ಇದ್ದೆ, ಮಗು ಮಲಗಿಸೋಕೆ ಅಂತ. ಅದನ್ನ ಕರ್ಣನೂ ನಂಬ್ದ, ನೀವು ನಂಬಿದ್ರಿ. ಆದರೆ ಆ ತೊಟ್ಲು ಖಾಲಿ ಅಂತ ಯಾರಿಗೂ ಗೊತ್ತಿಲ್ಲ. ಅಣ್ಣ ಏನ್ ಮಾಡಕ್ ಹೊರಟಿದ್ಯಾ ಹೇಳು? ಅವನನ್ನ ಬೀಳಿಸ್ಬೇಕು ಅಂತ ಕೈಗೆ ಸಿಕ್ಕಷ್ಟು ಕಲ್ಲೊಡ್ದೆ. ಆದ್ರೆ ಅವನೇನ್ ಮಾಡ್ದ, ಎಲ್ಲಾನು ಒಟ್ಟುಗೂಡಿಸಿ ಸಿಂಹಾಸನ ಮಾಡ್ಕೊಂಡು ಮೇಲ್ ಕೂತ್ಕೊಂಡ. ಯುದ್ಧನ ಕತ್ತಿಲಿ ಗೆಲ್ಲಿಕ್ಕಾಗಲಿಲ್ಲ ಅಂದ್ರೆ ಪ್ರೀತಿಲಿ ಗೆಲ್ಬೇಕು. ಅಂದ್ರೆ ನಂಬಿಕೆ ಒಂದು ಹರಿತವಾದ ಆಯುಧ, ಅದನ್ನು ಮೀರಿ ದಿನ್ನೊಂದಿಲ್ಲ. ಅದಕ್ಕೆ ಅದನ್ನು ಆಯ್ಕೆ ಮಾಡಿಕೊಂಡೆ. ನಂಬಿಸ್ದೆ, ನಂಬುದ. ಪ್ರೀತಿಲಿ ಬೀಳೋಕ್ ದಾರಿ ತೋರಿಸ್ದೆ, ಬಿದ್ದ. ಮದುವೆಯಾಗೋ ಆಸೆ ಮೂಡಿಸ್ದೆ, ಹೆಜ್ಜೆ ಇಟ್ಟ. ಆದರೆ ಇವಾಗ ಆ ದಾರಿಲಿ ಕೆಡ್ಡ ತೋಡಿದ್ದೀನಿ. ಬೀಳ್ತಾನೆ, ಸರಿಯಾಗೇ ಬೀಳ್ತಾನೆ. ಅದೇಗೆ ಹೇಳ್ತೀಯ? ಅವನ್ ಬಿದ್ರು ಆ ನಿಧಿ ಇದ್ದಾಳಲ್ಲ ಅವನ್ನ ಎತ್ತಕ್ಕೆ. ಬೀಳುವಾಗ ನಿತ್ಯ ಜೊತೆ ಬಿದ್ರಿ. ಕರ್ಣ ಪ್ರೀತಿಸ್ತಿರೋದು ನಿಧಿನ. ಈಗ ಕಣ್ಣೆದುರುಗಡೆ ನಿತ್ಯ ಮದುವೆ ಆಗ್ತಿದೆ. ಏನೇನೋ ಹೇಳ್ತಿದ್ದೀರಲ್ಲ ಡ್ಯಾಡ್. ಕಾರಣ ಎಲ್ಲ ತರಹದ ನೋವು ತಿಂದಿದ್ದಾನೆ. ಅವನಿಗೆ ಸಾವಿನ ರುಚಿ ಕೂಡ ಗೊತ್ತು, ಆದರೆ ಬದುಕಿನ ರುಚಿ ಗೊತ್ತಿಲ್ಲ. ಅದಕ್ಕೆ ಇಷ್ಟು ದಿನ ಅವನನ್ನು ಬದುಕೋಕೆ ಬಿಟ್ಟೆ, ಪ್ರೀತಿಸೋದಕ್ಕೆ ಅವಕಾಶ ಮಾಡಿಕೊಟ್ಟೆ. ಗಾಢವಾಗಿ ಪ್ರೀತಿಸ್ದ, ಗಾಢವಾಗಿ ಬದುಕ್ದ. ಈ ತಿಳಿ ನೀರಿನ ಮೇಲೆ ಠಳ್ ಅಂತ ಒಂದು ಕಲ್ಲು ಹಾಕಿದ್ರೆ ಕರ್ಣನ ಪಾಲಿಗೆ ಅದರಲ್ಲಿ 7 ಅಲೆಗಳು, ಸುನಾಮಿ. ಹಾಗಿದ್ರೆ ಕರ್ಣ ನಿತ್ಯ ಮದುವೆ ಆಗ್ತಾರೆ. ತಾನು ಪ್ರೀತಿಸೋಳ ಜೊತೆ ಮದುವೆ ಆಗಿದ್ರೆ ಹೂವಿನ ಮೇಲೆ ಮಲ್ಕೋತಿದ್ದ. ಈಗ ದ್ವೇಷಿಸೋಳನ್ನೇ ಕಟ್ಕೋತಾ ಇದ್ದಾನೆ. ಹೂವೇ ಅವನ ಮೇಲೆ ಶಾಶ್ವತವಾಗಿ ಮಲ್ಕೋಬಹುದು.